ಆಯ್ ಮಮ್ಮ ಏನು ಶನಿವಾರದ ಪೂಜೆನಾ ಇಷ್ಟೆಲ್ಲ ರೆಡಿ ಮಾಡ್ಕೊತಾ ಇದೆಯಾ? ಪ್ರತಿ ಶನಿವಾರಕ್ಕೆ ನಮ್ಮ ಮನೆ ಹ್ಞೂ ಮುಂಚೆ ನನ್ನ ತಮ್ಮ ಮಾಡ್ತಾ ಇದ್ದ, ಇಲ್ಲ ಅದರಿಂದ ಈಗ ನಾನು ಮಾಡಬೇಕು. ನಮ್ಮ ಮನೆಗೆ ಬಂದಿದ್ದು ಹಳೆ ಕಾಲದ್ದು ವಿಗ್ರಹ, ಈ ವಿಗ್ರಹ ಆಂಜನೇಯ ಮತ್ತು ಇದು ವಿಷ್ಣು ಬೆತ್ತ 300 ವರ್ಷದ್ದು ವಿಗ್ರಹ ಎಲ್ಲ. ಇದು ಮಾತ್ರ ನೀವು ತಂದಿದ್ದು, ಮಿಕ್ಕಿದೆಲ್ಲ 300 ವರ್ಷದ್ದು. ಪ್ರತಿ ಶನಿವಾರ ನೀಟಾಗಿ ತೊಳೆದು ನೀಟಾಗಿ ನಾವು ಹರಿಪೂಜೆ ಅಂತ ಮಾಡ್ತೀವಿ. ಮಾಮೂಲಿ ಎಡೆ ಇಕ್ಕಿ ಇದಿದ್ರೆ ಮಾಡಲೇಬೇಕಲ್ವ ಅಮ್ಮ? ಪ್ರತಿ ಶನಿವಾರ ಮಾಡಬೇಕು. ಹೋಗಿದ್ರೆ ಉಪಾದಾನಕ್ಕೆ ಹೋಗ್ಬೇಕು. ಹೊರಗಡೆ ನಾವು ಹೋಗಲ್ಲ, ಶ್ರಾವಣದಲ್ಲಿ ಮಾತ್ರ ಹೋಗ್ತೀವಿ. ಓ, ಪ್ರತಿ ಶನಿವಾರನೂ ಹೋಗ್ತಾರಾ? ಹೋಗ್ತಾರೆ. ನಾವು ಹೋಗ್ತಾ ಇಲ್ಲ, ನಾವು ಪ್ರತಿ ಶ್ರಾವಣದಲ್ಲಿ ಮಾತ್ರ ಹೋಗ್ತೀವಿ. ಇವಾಗ ಹೋಗ್ತಾ ಇಲ್ಲ. ಓಕೆ. ಇದಾದಮೇಲೆ ಎಲ್ಲ ತಿರುವಾಯ್ತು, ನಾಮ ಎಲ್ಲ ಇಟ್ಟು ತೊಳೆದು ನಾಮ ಇಟ್ಟು ಆಮೇಲೆ ಹರಿಪೂಜೆಗೂ ಇದಿಷ್ಟು ಪ್ರೊಸೀಜರ್. ಇವಾಗ ನೀಟಾಗಿ ಹುಣಸೆ ಹಣ್ಣೆಲ್ಲ ಹೆಚ್ಚಿಟ್ಟು ಮತ್ತೆ ತೊಳಿಬೇಕು. ಆಮೇಲೆ ತೊಳಿಬೇಕು. ಇದು ಸೊ ಇವತ್ತು ಫುಲ್ಲು ದಾಸಪ್ಪ ಹೆಂಗೆ ಪೂಜೆ ಮಾಡ್ತಾರೆ ಆ ಪ್ರೊಸೆಸ್ ಇದು ತೋರಿಸ. ಓಕೆ ಗೈಸ್, ನೋಡ್ತಾ ಇರಿ, ಒಂದೊಂದೇ ಪಾರ್ಟ್ ಟು ಪಾರ್ಟ್ ತೆಗಿತೇವೆ ಹೇಗೆ ಪೂಜೆ ಮಾಡ್ತೀವಿ ಅನ್ನೋದು. ನೋಡಿ ಗೈಸ್, ಎಷ್ಟು ನೀಟಾಗಿ ತೊಳೆದ್ಬಿಟ್ಟಿದ್ದಾರೆ. ಎಷ್ಟು ನಮ್ಮಮ್ಮ ಅಷ್ಟೇ. ನೆಕ್ಸ್ಟ್ ಈಗ ಇದಕ್ಕೆಲ್ಲ ನಾಮ ಗೀಮ ಇಟ್ಬಿಟ್ಟು ಆಮೇಲೆ ಕಳಸ ಪೂಜೆ ಬಿಟ್ಟು ಪೂಜೆ ಶುರು ಮಾಡಬೇಕು. ಓಕೆ ಗೈಸ್, ನೆಕ್ಸ್ಟು ನೀಟಾಗಿ ನಾಮ ಇಡಬೇಕಾದ್ರೆ ಒಂದ್ಸತಿ ಗ್ಲಿಮ್ಸ್ ತೊಗೊಳ್ಳೋಣ. ಇದು ವರ್ಸಿಲ್ಲ ಅಂದರೆ ಎಲ್ಲ ಚಿಕ್ಕ ಚಿಕ್ಕಿ ಬಂದ್ಬಿಡ್ತದೆ. ವರ್ಸಿ ಇಡಬೇಕು. ಓಕೆ. ವರ್ಸಿ ನೀಟಾಗಿ ಇಟ್ಟು ಆಮೇಲೆ ನಾಮ ಇಡಬೇಕು. ಇಲ್ಲ ಅಂದರೆ ಎಲ್ಲ ಒಂಥರ ವಿಗ್ರಹ ಎಲ್ಲ ಚಿಕ್ಕಿ ಬಂದ್ಬಿಡ್ತವೆ. ವರ್ಸಿ ನೀಟಾಗಿ ಇಟ್ಕೊಂಡ್ರೆ ಕರೆಕ್ಟ್ ಆಗುತ್ತೆ. ಮಾಮ ಇವಾಗ ನಾಮ ಹಾಕ್ತಿದ್ಯಲ್ಲ ಅದಕ್ಕೂ? ನಾಮ ಇಟ್ಟಿದೆ. ನಾಮ ಪ್ರೊಸೀಜರ್ ಆಯ್ತದ ಈಗ. ದೇವ್ರದೆಲ್ಲ ಆಲ್ರೆಡಿ ಕಂಪ್ಲೀಟ್ ಅಲಂಕಾರ ಆಗಿದೆ. ನೆಕ್ಸ್ಟ್ ನಾಮ ಇಟ್ಟು ಪೂಜೆ ಮಾಡೋದೆ. ಇಲ್ಲಿಂದ ಕೇಳ್ಕೊಂಬ.
ಸಮರ್ಪಯಾಮಿ